ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಎಸ್ ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಈಗಾಗಲೇ ಬಂದಿರಬಹುದು. ಅದ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. CSP ಅವ್ರ ಮಗಳು ವೈಷ್ಣವಿ ಮೇಲೂ ಕಣ್ಣಿಟ್ಟಿರ್ತೀವಿ. ಅವರ ಮೂಮೆಂಟ್ಸನ್ನು ಫಾಲೋ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ನೀವೇನು ಯೋಚನೆ ಮಾಡಬೇಡಿ ಸರ್. ಒಂದು ಸಾಕ್ಷ್ಯ ಸಿಕ್ಕಿದ್ರೂ ಸಾಕು, ಅವ್ರು ನಾವು ಅರೆಸ್ಟ್ ಮಾಡ್ತೀವಿ. ಎಸ್ ಸರ್. ನಮಸ್ಕಾರ ಸರ್. ನಾನು ಬಂದು ರಿಪೋರ್ಟ್ ಮಾಡ್ಕೊಳ್ತೀನಿ ಸರ್. ಯಾರು? ಇನ್ಸ್ಪೆಕ್ಟರ್ ಪರೀಕ್ಷಿತ್ ಪ್ರಧಾನ್ ಬಂದಿದ್ದಾರಾ? ಕಳಿಸಿ ಒಳಗೆ. ಬನ್ನಿ ಪರೀಕ್ಷಿತ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ಮೋಹನ್ ದಾಸ್ ಅವರ ಸಾವಿನ ಬಗ್ಗೆ ರಿಪೋರ್ಟ್ ಮಾಡು ಅಂತ ಹೇಳಿದರೆ. ಏನೇನಾಯಿತು? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತಾ? ಬಂತು ಸರ್. ಏನು ಹೇಳ್ತಾ ಇದೆ ರಿಪೋರ್ಟು? ಸರ್, ನಾವು ಅಂದ್ಕೊಂಡ ಹಾಗೆ ಅದು ಮೋಹನ್ ದಾಸ್ ಅವರು ಮೆಟ್ಲಿಂದ ಬಿದ್ದಿದ್ದು ಆಕಸ್ಮಿಕ ಅಲ್ಲ, ಅದು ಮರ್ಡರ್ ಅಂತ ಬಂದಿದೆ ಸರ್. ಸರ್, ಮೆಟ್ಲಿಂದ ಜಾರ್ ಬಿದ್ದಿದ್ರೆ ಮುಖಕ್ಕೆ ತಲೆಗೆ ಏಟಾಗಬೇಕಿತ್ತು ಸರ್, ಸ್ಕಲ್ ಫ್ರ್ಯಾಕ್ಚರ್ ಆಗಬೇಕಿತ್ತು. ಆದರೆ ಸಣ್ಣ ಗಾಯನೂ ಆಗಿಲ್ಲ ಸರ್. ಜೊತೆಗೆ ಮೋಹನ್ ದಾಸ್ ಅವ್ರನ್ನ ಮೇಲಿಂದ ಎಳ್ಕೊಂಡು ಬಂದಿರೋ ಗುರುತುಗಳಿವೆ ದೇಹದ ಮೇಲೆ. ಸೊ ಸತ್ತ ಮೇಲೆ ಮೇಲಿಂದ ಎಳ್ಕೊಂಡು ಬಂದಿದ್ದಾರೆ ಅಂತ. ಓ, ಮತ್ತೆ ಸಾವು ಹೇಗೆ ಸಂಭವಿಸಿದೆ ಅಂತ? ಲೆಥನನ್ ಪೆಂಟಾಕ್ಸೈಡ್ ಮತ್ತು ಆರ್ಸೆನಿಕ್ ಈ ಎರಡೂ ಪಾಯ್ಸನ್ಗಳನ್ನ ಇಂಜೆಕ್ಷನ್ ರೂಪದಲ್ಲಿ ಕೊಟ್ಟಿದ್ದಾರೆ ಸರ್. ಅವುಗಳ ಟ್ರೇಸಸ್ಸು ಬಾಡಿಲಿ ಸಿಕ್ಕಿದೆ. ಅಲ್ಲೇ ಇಂಜೆಕ್ಷನ್ ಸಿರಿಂಜು ಸಿಕ್ಕಿದೆ ಸರ್. ಕೊಲೆ ಮಾಡಿದವರು ಆ ಜಾಗದಲ್ಲಿ ಬೀಳಿಸ್ಬಿಟ್ಟು ಹೋಗಿದ್ದಾರೆ ಸರ್. ಆ ಇಂಜೆಕ್ಷನ್ ಸಿರಿಂಜ್ನಲ್ಲೂ ಲೆಥನನ್ ಪೆಂಟಾಕ್ಸೈಡ್ ಮತ್ತು ಆರ್ಸೆನಿಕ್ ಇದೆ ಅಂತ ಲ್ಯಾಬ್ ರಿಪೋರ್ಟ್ ಹೇಳ್ತಾ ಇದೆ ಸರ್. ಆ ಮನೇಲಿ ಯಾರ್ಯಾರು ಮಲಗಿದ್ರು? ಮೋಹನ್ ದಾಸ್ ಅವರು ಒಬ್ಬರೇ ಸರ್. ಅವ್ರ ಅಣ್ಣನ ಮಕ್ಕಳು ಮಲಗ್ತಾ ಇದ್ರು. ಅವರು ಅವತ್ತು ಊರಲ್ಲಿ ಇರಲಿಲ್ವಂತೆ ಸರ್. ಮತ್ತೆ ಕೊಲೆ ಮಾಡಿದವರು ಮನೆ ಒಳಗೆ ಹೇಗೆ ಬಂದಿದ್ದಾರೆ? ಬಾಗಿಲೇ ಅಂದ್ರೆ ಹೊಡೆದಿದ್ದಾರಾ? ಇಲ್ಲ ಸರ್, ಬಾಗಿಲೇನೂ ಹೊಡೆದಿಲ್ಲ. ಹಾಕಿದ ಬಾಗಿಲು ಹಾಗೇ ಇದೆ. ಯಾರೋ ಅದರ ರೆಗ್ಯುಲರ್ ಕೀನಲ್ಲೇ ಬಾಗಿಲು ತೆಗೆದಿರಬೇಕು, ಮತ್ತೆ ಹಾಕ್ಕೊಂಡು ಹೋಗಿರಬೇಕು ಸರ್. ಹಾಗಿದ್ರೆ ಮನೆ ಬೀಗದ ಕೈ ಇರೋರೇ ಯಾರೋ ಈ ಕೆಲಸ ಮಾಡಿದ್ದಾರೆ. ಹೌದು ಸರ್. ಮನೆ ಬೀಗದ ಕೈ ಯಾರ್ಯಾರ ಹತ್ರ ಇದೆ ಅಂತ ತನಿಖೆ ಮಾಡಿದ್ರಾ? ಮಾಡಿದ್ವಿ ಸರ್. 2 ಕೀ ಇತ್ತು ಸರ್. ಒಂದು ಮೋಹನ್ ದಾಸ್ ಅವ್ರ ಹತ್ರ ಇತ್ತು. ಹಾಂ, ಇನ್ನೊಂದು ಯಾರ ಹತ್ರ ಇತ್ತು? ಅದು ಡಾಕ್ಟರ್ ವೈಷ್ಣವಿ ಅವ್ರ ಕೈಯಲ್ಲಿತ್ತು ಸರ್. ಹಾಗಿದ್ರೆ ಅವರು ಮಾತ್ರ ಒಳಗೆ ಬಂದಿರೋಕ್ಕೆ ಸಾಧ್ಯ. ಹೌದು ಸರ್, ಆ ಸಾಧ್ಯತೆ ಇದೆ. ಮತ್ತೆ ಅರೆಸ್ಟ್ ರೈಸೆ ಸರ್, ಅವರೊಬ್ಬರು ಒಳಗೆ ಬರೋಕ್ಕೆ ಸಾಧ್ಯ ಅಂತೀರಿ, ಕೀ ಇದ್ದವರೇ ಮರ್ಡರ್ ಮಾಡಿರೋಕ್ಕೆ ಸಾಧ್ಯ ಅಂತೀರಿ, ಮತ್ತಿನ್ಯಾರು ಮಾಡಿರೋಕ್ಕೆ ಸಾಧ್ಯ? ಯಾಕೆ ಅನುಮಾನ ಪಡ್ತಾ ಇದ್ದೀರಿ? ಇಂಜೆಕ್ಷನ್ ಕೊಟ್ಟಿದ್ದನ್ನು ಸತ್ತಿದ್ದಾರೆ ಅಂತೀರಿ, ಸಿರಂಜ್ ಅಲ್ಲೇ ಸಿಕ್ಕಿದೆ. ಯಾವುದರಿಂದ ಮನುಷ್ಯ ಸಾಯ್ತಾರೆ, ಯಾವ ಇಂಜೆಕ್ಷನ್ ಕೊಡಬೇಕು ಅನ್ನೋದು ಸಾಮಾನ್ಯ ಮನುಷ್ಯಕ್ಕಿಂತ ಡಾಕ್ಟ್ರಿಗೆ ತಾನೇ ಗೊತ್ತಿರೋದು. ಈ ಎಲ್ಲ ಪಾಯಿಂಟ್ಸ್ ನೋಡಿದ್ರೆ ಮರ್ಡರ್ ಮಾಡೋಕ್ಕೆ ಸಾಧ್ಯ ಇರೋದು ಡಾಕ್ಟರ್ ವೈಷ್ಣವರಿಗೆ ಮಾತ್ರ. ಆದರೆ ಅವ್ರಿಗೆ ಮೋಹನ್ ದಾಸ್ ಅವ್ರನ್ನ ಕೊಲ್ಲೋದಕ್ಕೆ ಯಾವುದೇ ಮೋಟಿವ್ ಇಲ್ಲ ಸರ್. ಕೊಲೆಗಳಿಗೆ ಮೋಟಿವ್ ಇರಲೇಬೇಕು ಅಂತ ಇಲ್ಲ ರೀ. ನಿಮಗೆ ಟ್ರೈನಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿಲ್ವಾ? ಫಿಸಿಕಲ್ ಮೋಟಿವ್ ಇಲ್ಲದೆ ಹೋದರೆ ಸೈಕಾಲಜಿಕಲ್ ಮೋಟಿವ್ ಇರಬಹುದು ಸರ್. ಆದರೆ ಅವ್ರ ಅಣ್ಣನ ಮಕ್ಕಳ ನಡವಳಿಕೆನೋ ಸಂಶಯಾಸ್ಪದವಾಗಿ ಕಾಣಿಸ್ತಾ ಇದೆ ಸರ್. ಏನು? ಅವ್ರ ಹೆಸರಿಗೆ ಮೋಹನ್ ದಾಸ್ ಅವರು ಒಂದು ವಿಲ್ ಮಾಡಿದ್ದಾರೆ. ಅವ್ರು ಸತ್ತರೆ ಅವ್ರ ಅಣ್ಣನ ಮಕ್ಕಳಿಗೆ ಆಸ್ತಿ ಹೋಗುತ್ತೆ. ಜೊತೆಗೆ ಅವರಿಬ್ಬರಲ್ಲಿ ಒಬ್ಬ ಕ್ರಿಮಿನಲ್ ಸರ್. 6 ತಿಂಗಳು ಜೈಲಲ್ಲಿದ್ದ. ವಿಲ್ ಯಾವಾಗ ಮಾಡಿರೋದು? 2/9/2010 ಸರ್. ರೀ, ನೀವು ಸ್ವಲ್ಪ ಬುದ್ಧಿ ಇಲ್ಲದೇದವ್ರ ಥರ ಮಾತಾಡ್ತಾ ಇದ್ರಿ ಪ್ರಧಾನ್. 2010ರಲ್ಲಿ ವಿಲ್ ಮಾಡಿದರೆ ಆಸ್ತಿಗೋಸ್ಕರ ಈಗ ಕೊಲೆ ಮಾಡಬೇಕಾ? ಯಾವಾಗಲೂ ಕೊಲೆ ಮಾಡ್ಬೋದಾಗಿತ್ತು. ಇವತ್ತಿನ ತನಕ ಯಾಕೆ ಕಾಯಬೇಕಾಗಿತ್ತು? ಎಲ್ಲ ಎವಿಡೆನ್ಸು ಡಾಕ್ಟರ್ ವೈಷ್ಣವಿ ವಿರುದ್ಧನೇ ಇದೆ. ಅವ್ರನ್ನ ಅರೆಸ್ಟ್ ಮಾಡಿ, ಇಂಟ್ರಾಗೇಟ್ ಮಾಡಿ.
ಚೀಫ್ ಮಿನಿಸ್ಟರ್ ಕೂಡ ಈ ಕೇಸ್ನಲ್ಲಿ ಕೀನ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸರ್, ನಾನೊಂದು ಮಾತು ಹೇಳ್ಬೋದಾ? ಹೇಳಿ. ನನ್ನ ಪ್ರಾಮಾಣಿಕತೆ ಬಗ್ಗೆ ನಿಮಗೇನಾದ್ರು ಅಪನಂಬಿಕೆ ಇದೆಯಾ? ಖಂಡಿತ ಇಲ್ಲ. ಯು ಆರ್ ಒನ್ ಆಫ್ ಅವರ್ ಬೆಸ್ಟ್ ಆಫೀಸರ್. ಸರ್, ಟ್ರೈನಿಂಗ್ ಕ್ಲಾಸಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ, ತನಿಖೆ ಜೊತೆಗೇ ಅತ್ಯಂತ ಮುಖ್ಯವಾದದ್ದು ಇನ್ವೆಸ್ಟಿಗೇಷನ್ ಆಫೀಸರ್ಗಿರೋ ಇಂಟ್ಯೂಷನು ಮತ್ತು ಗಟ್ ಫೀಲಿಂಗ್. ಸರ್, ನನಗೆ ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ ಸರ್, ಮೇಲ್ ಕಾಣುವಷ್ಟು ಸಿಂಪಲ್ ಆಗಿಲ್ಲ ಸರ್ ಇಲ್ಲಿ ಸತ್ಯ. ಮರ್ಡರ್ ಆಗಿ ಇನ್ನೂ 3 ದಿವಸ ಆಗಿದೆ ಸರ್, ಇನ್ನು 2 ದಿವಸ ಟೈಮ್ ಕೊಡಿ ಸರ್. ಡಾಕ್ಟರ್ ವೈಷ್ಣವಿ ಅಥವಾ ಆ ಇಬ್ಬರು ಅಣ್ಣ ತಮ್ಮದಿರು ಇಬ್ಬರಲ್ಲಿ ಯಾರು ಕೊಲೆ ಮಾಡಿರೋದು ಅನ್ನೋದನ್ನು ತನಿಖೆ ಮಾಡ್ತೀನಿ. ವೈಷ್ಣವಿ ಅವ್ರಿಗೇನಾದರೂ ಮೋಟಿವ್ ಇದ್ದಿದ್ರೆ ನಾನು ತಮ್ಮ ಮಾತಿಗೆ ಒಪ್ಪಿ ಈಗಲೇ ಅರೆಸ್ಟ್ ಮಾಡ್ತಿದ್ದೆ. ನನಗೆ 2 ದಿವಸ ಟೈಮ್ ಕೊಡಿ ಸರ್. ಓಕೆ, ಒಂದು ಮಾತು ಹೇಳ್ತೀನಿ. ಈ ಕೇಸ್ನಲ್ಲಿ ವೈಷ್ಣವಿರ ಅರೆಸ್ಟ್ ಆದರೆ ಚೀಫ್ ಮಿನಿಸ್ಟರ್ಗೆ ಸಂತೋಷ ಆಗುತ್ತೆ. ಸರ್, ನಮ್ಮ ಉದ್ದೇಶ ಇರೋದು ಯಾರನ್ನೂ ಸಂತೋಷ ಪಡಿಸೋದಲ್ಲ ಸರ್, ತನಿಖೆ ಮಾಡಿ ಸತ್ಯನ ಕಂಡುಹಿಡಿಯೋದು. ಬರ್ತೀನಿ ಸರ್. ಬರ್ತೀನಿ ಸರ್. ಓಕೆ. ಅಣ್ಣ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿವೇದಿತಾ, ಪೇಪರ್ ಬಂದಿದೆ ನೋಡು. ನಿವೇದಿತಾ, ಯಾಕಿಷ್ಟು ಅಪ್ಸೆಟ್ ಆಗಿದೆಯಾ? ಏನು ಬಂದಿದೆ ಪೇಪರ್ನಲ್ಲಿ ವಿಷಯ? ಬರುವ ಚುನಾವಣೆಯಲ್ಲಿ ದೇವಾನಂದ ಸ್ವಾಮಿ ಅವರನ್ನು ನಿವೇದಿತಾ ಅವರು ಮಣ್ಣು ಮುಕ್ಕಿಸಲು ಸಿದ್ಧ ನಚಿಕೇತ್ ಪುರೋಹಿತ್. ನಿನ್ನೆ ಶಿವಕೃಷ್ಣ ದೇಸಾಯಿರವರು ಪಕ್ಷದವರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರು ಮತ್ತು ಪಕ್ಷದ ಪ್ರಣಾಳಿಕೆ ಸಮಿತಿಯ ಸದಸ್ಯರೆಲ್ಲರೂ ಸೇರಿದರು. ದೇವಾನಂದ ಸ್ವಾಮಿ ಎದುರಾಳಿಯಾಗಿ ಸ್ಪರ್ಧಿಸಲು ಸಮಯ ಬಂದರೆ ತಮ್ಮ ಪ್ರತಿಕ್ರಿಯೆ ಏನು ಎಂದು ಪತ್ರಕರ್ತರು ಕೇಳಿದಾಗ ಪ್ರಶ್ನೆಗೆ ಸಮಿತಿಯ ಪರವಾಗಿ ನಚಿಕೇತ್ ಪುರೋಹಿತರವರು ಈ ರೀತಿ ಪ್ರತಿಕ್ರಿಯಿಸಿರುತ್ತಾರೆ. ನಚಿಕೇತ್ ಪುರೋಹಿತರವರು ಈ ಪ್ರತಿಕ್ರಿಯೆಗೆ ನಿವೇದಿತರವರ ಸಮ್ಮತಿ ಇದೆ ಎಂದು ಬಲವಾದ ಮೂಲಗಳಿಂದ ತಿಳಿದು ಬಂದಿದೆ. ಏನು ನಿವೇದಿತಾ ಇದೆಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ಅಣ್ಣ. ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನೇ ಅರ್ಥ? ನಿನಗೆ ಗೊತ್ತಿಲ್ಲದೇನೆ ಹೀಗೆಲ್ಲ ಮಾತಾಡ್ಬಿಡ್ತಾರ ನಚಿಕೇತ್? ಇಷ್ಟಕ್ಕೂ ನಚಿಕೇತ್ ಯಾರು? ದೇವಾನಂದ್ ಬಗ್ಗೆ ಹೀಗೆಲ್ಲ ಹೇಳಿಕೆ ಕೊಡೋದಿಕ್ಕೆ? ಇರೋ, ನಾನೇ ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಅಮ್ಮ, ಪೂರ್ತಿ ವಿಷಯ ಗೊತ್ತಿಲ್ಲದೆ ನಚಿಕೇತ್ ಅವ್ರಿಗೆ ಫೋನ್ ಮಾಡಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಇದರಲ್ಲಿ ನಚಿಕೇತ್ ಅವ್ರದ್ದು ಏನು ತಪ್ಪಿಲ್ಲಮ್ಮ.
ಐ ಮೀನ್ ನಚಿಕೇತ್ ಅವರು ಈ ರೀತಿ ಹೇಳಿಕೆ ಕೊಟ್ಟೇ ಇಲ್ಲ. ಅವರು ಏನೋ ಬೇರೆ ತರ ಹೇಳಿದ್ದನ್ನ ಈ ಸತ್ಯಬಂಧು ಪತ್ರಿಕೆಯವರು ಈ ರೀತಿ ತಿರ್ಚಿ ಬರೆದಿದ್ದಾರೆ. ಆ ಪ್ರೆಸ್ ಮೀಟ್ನಲ್ಲಿ ಸತ್ಯಬಂಧು ಪತ್ರಿಕೆಯವರು ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರು. ಎಲೆಕ್ಷನ್ನಲ್ಲಿ ಒಂದು ವೇಳೆ ನೀವು ದೇವಾನಂದ್ ಅವ್ರ ವಿರುದ್ಧ ಸ್ಪರ್ಧಿಸೋ ಸಂದರ್ಭ ಬಂದರೆ ಏನು ಮಾಡ್ತೀರಾ ಅಂತ. ಆ ಥರ ಏನಾದರೂ ಅನಿವಾರ್ಯ ಸಂದರ್ಭ ಬಂದರೆ ನಿವೇದಿತಾ ಅವರು ದೇವಾನಂದ್ ಅವ್ರ ವಿರುದ್ಧ ಎಲೆಕ್ಷನ್ ಸ್ಪರ್ಧಿಸಕ್ಕೆ ಸಿದ್ಧ ಅಂತ ಹೇಳಿದ್ರು. ಅಷ್ಟೇ ಅಮ್ಮ ಅವ್ರು ಹೇಳಿದ್ದು. ಇದನ್ನ ಈ ಸತ್ಯಬಂಧು ಪತ್ರಿಕೆಯವರು ತಿರ್ಚಿ ಬರೆದಿದ್ದಾರೆ. ಹೌದಾ ನಿವೇದಿತಾ? ನೀವೇನೋ ಇಲ್ಲಿ ಆರಾಮಾಗಿ ಹೌದಾ ಅಂದ್ಬಿಡ್ತೀರಾ, ಆದ್ರೆ ದೇವಾನಂದ್ ಅವ್ರ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ದೀರಾ? ಸತ್ಯಬಂಧು ಪತ್ರಿಕೆಯಲ್ಲಿ ಈ ತರ ಬಂದಿರೋದನ್ನ ಅವರು ಓದಿದ್ರೆ ಅವ್ರ ಮನಸ್ಸಿಗೆ ಹೇಗಾಗಿರ್ಬೇಡ. ಮೊದಲೇ ದೇವಾನಂದ್ ಅವ್ರಿಗೆ ನಿವೇದಿತಾ ನಚಿಕೇತ ಸ್ನೇಹದಿಂದ ಇರೋದು ಇಷ್ಟ ಆಗಲ್ಲ. ಇನ್ನು ನಿವೇದಿತಾ ಪರವಾಗಿ ನಚಿಕೇತ ಅವ್ರು ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಅವಮಾನ ಆಗಲ್ವಾ? ಈ ನಿವೇದಿತಾ ಒಬ್ಳು ಯಾವಾಗ ನೋಡಿದ್ರು ಅಮ್ಮ ನಿಂಗೆ ಸೂಕ್ಷ್ಮ ಗೊತ್ತಾಗಲ್ಲ ಅಂತಿರ್ತಾಳೆ. ಇವಳಿಗೆ ಮಹಾ ಸೂಕ್ಷ್ಮಗಳು ಗೊತ್ತಾಗ್ಬಿಡೋ ಹಾಗೆ. ನಚಿಕೇತ್ ಅವರು ನಿಜವಾಗ್ಲೂ ಆ ಥರ ಹೇಳಿಕೆ ಕೊಟ್ಟಿದಾರೋ ಬಿಟ್ಟಿದಾರೋ, ಆದ್ರೆ ಆ ಪತ್ರಿಕೆ ಓದ್ದವ್ರಿಗೆಲ್ಲ ಅದೇ ನಿಜ ಅಂತ ಅನಿಸ್ಬಿಡೋದಿಲ್ವಾ? ರಾಮ, ನಂಗಂತೂ ನಿಜವಾಗ್ಲೂ ಆತಂಕ ಆಗ್ಬಿಟ್ಟಿದೆ, ಏನಾಗ್ಬಿಡುತ್ತೋ ಅಂತ. ಗುಡ್ ಮಾರ್ನಿಂಗ್ ನಿವೇದಿತಾ ಅವರೇ. ಗುಡ್ ಮಾರ್ನಿಂಗ್ ನಚಿಕೇತ್ ಅವರೇ. ಇವತ್ತಿನ ಸತ್ಯಬಂಧು ಪತ್ರಿಕೆ ನೋಡಿದ್ರಾ? ಹಾಂ, ಜಸ್ಟ್ ಈಗ ತಾನೇ ಓದಿದೆ. ಇನ್ಫ್ಯಾಕ್ಟ್ ನಾನೇ ನಿಮಗೆ ಕಾಲ್ ಮಾಡೋನಿದ್ದೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ನೋಡಿ ನಚಿಕೇತ್, ಆ ಪೇಪರ್ನಲ್ಲಿ ಹೇಗೆ ಬರೆದಿದ್ದಾರೆ ಅಂತ. ಚುನಾವಣೆಗಳಲ್ಲಿ ದೇವಾನಂದ್ ಅವ್ರಿಗೆ ಮಣ್ಣು ಮುಗ್ಸಕ್ಕೆ ನಾ ಸಿದ್ಧ ಅಂತ ಬರೆದಿದ್ದಾರೆ. ಹೌದು, ಅದು ನನ್ನ ಹೆಸರಲ್ಲಿ ಬಂದಿದೆ. ನಾನು ಆ ರೀತಿ ಹೇಳಿಕೆ ಎಲ್ಲ ಕೊಟ್ಟಿದ್ದೀನಿ ಅಂತ ಪ್ರಕಟಿಸಿರೋದು ನೋಡಿ ಮನಸ್ಸಿಗೆ ತುಂಬ ಬೇಸರ ಆಯಿತು ನಿವೇದಿತಾ ಅವರೇ. ನಿಮಗೆ ಗೊತ್ತಲ್ವಾ ನಿವೇದಿತಾ, ನಾನು ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂತ? ನನಗೆ ಗೊತ್ತು ನಚಿಕೇತ್. ಆದರೆ ಪ್ರೆಸ್ ಮೀಟ್ನಲ್ಲಿ ಅವರು ದೇವಾನಂದ್ ಬಗ್ಗೆ ನನ್ನನ್ನು ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡೋಕೆ ಹೋಗಬಾರ್ದಾಗಿತ್ತು. ನೀವು ಒಂದು ರೀತಿಲಿ ಉತ್ತರ ಕೊಟ್ರಿ. ಈಗ ನೋಡಿ, ಅದು ಬೇರೆ ಏನೋ ರೂಪ ತಗೊಂಡು ಪತ್ರಿಕೆಯಲ್ಲಿ ಬಂದಿದೆ. ಆದರೆ ಅದರ ಪರಿಣಾಮ ನನ್ನ ಮೇಲೆ ಎಷ್ಟು ತೀವ್ರವಾಗಿದೆ ಗೊತ್ತಾ? ನಮ್ಮ ತಾಯಿಯವ್ರಿಗೆ ದೇವಾನಂದ್ ಅವ್ರು ಕಂಡ್ರೆ ತುಂಬ ಗೌರವ. ಪೇಪರ್ನಲ್ಲಿ ಅವ್ರ ಬಗ್ಗೆ ಈ ರೀತಿಯೆಲ್ಲ ಬರೋದಕ್ಕೆ ನೀನೇ ಕಾರಣ ಆದೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ನನಗೂ ಬೇಸರ ಆಗಿದೆ. ದೇವಾನಂದ್ ಅವ್ರು ಈ ಪೇಪರ್ ಓದಿದ್ರೆ ಏನು ಅನ್ಕೊಳ್ಳಲ್ಲ? ನಾನು ಚೀಪ್ ಮೆಂಟಾಲಿಟಿ ಅವಳು ಅಂತ ಅನ್ಕೊಳ್ಳಲ್ವಾ? ಐ ಆಮ್ ವೆರಿ ಸಾರಿ ನಿವೇದಿತಾ ಅವರೇ. ಪಕ್ಷದ ಪರವಾಗಿ ದೇವಾನಂದ್ ಅವ್ರ ಬಗ್ಗೆ ನಾನು ಈ ಥರ ಹೇಳಿಕೆ ಕೊಟ್ಟಿದ್ದು ಈ ರೀತಿ ಬಣ್ಣ ತಗೊಳುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ. ನೋಡಿ ನಿವೇದಿತಾ ಅವರೇ, ಈ ವಿಚಾರದ ಬಗ್ಗೆ ನೀವು ಬೇಸರ ಮಾಡ್ಕೋಬೇಡಿ. ನಾನು ಸತ್ಯಬಂಧು ಪತ್ರಿಕೆ ಚೀಫ್ ಎಡಿಟರ್ ಹತ್ರ ಮಾತಾಡ್ತೀನಿ. ನಾಳೆನೇ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಹೇಳ್ತೀನಿ. ಸರಿ, ಆಯಿತು, ಬಾಯ್.
ಗುಡ್ ಮಾರ್ನಿಂಗ್ ದೇವ್ಯಾನಿ. ವೆರಿ ಗುಡ್ ಮಾರ್ನಿಂಗ್ ದೇವಾನಂದ್. ತಗೊಳ್ಳಿ ಈ ಪೇಪರ್ ಓದಿ. ಪರವಾಗಿಲ್ಲ, ನೀವು ಓದಿ, ನಾನು ಈ ಪೇಪರ್ನ ಓದ್ತೀನಿ. ನಾನು ಓದಾಯಿತು ಈ ಪೇಪರ್ನ. ಇವತ್ತಿನ ಈ ಸತ್ಯಬಂಧು ಪೇಪರ್ನ ಯಾರು ಓದಲಿ ಬಿಡಲಿ, ನೀವಂತೂ ಓದಲೇಬೇಕು. ಯಾಕೆ? ಎಲೆಕ್ಷನ್ನಲ್ಲಿ ನಿಮ್ಮ ಹೆಂಡತಿ ನಿವೇದಿತಾ ಅವರು ನಿಮ್ಮನ್ನು ಮಣ್ಣು ಮುಕ್ಕಿಸ್ತಾರಂತೆ. ಹಾಗಂತ ನಚಿಕೇತ್ ಪುರೋಹಿತ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಿವೇದಿತಾ ಅವ್ರ ಪರವಾಗಿ. ನಾನೇ ಎಲ್ಲ ವಿಷಯ ಹೇಳೋದಕ್ಕಿಂತ ನೀವೇ ಈ ಪೇಪರ್ ಓದಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ನೋಡಿ ದೇವಾನಂದ್, ಅವತ್ತು ಸಿದ್ಧಾರ್ಥಪುರದಿಂದ ಎಲೆಕ್ಷನ್ಸಲ್ಲಿ ನಿವೇದಿತಾ ಅವ್ರ ವಿರುದ್ಧವಾಗಿ ನಿಂತ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ನೀವೇನಂದ್ರಿ? ನಿವೇದಿತಾ ಅವ್ರ ವಿರುದ್ಧವಾಗಿ ನಾನು ನಿಂತರೆ ನಮ್ಮ ದಾಂಪತ್ಯ ಜೀವನದ ಕಟ್ಟಕಡೆಯ ಬಾಗಿಲು ಮುಚ್ಚೋಗುತ್ತೆ ಅಂತ ಆತಂಕ ಪಟ್ರಿ. ಆದರೆ ನಿವೇದಿತಾ ಅವ್ರನ್ನ ನೋಡಿ, ಅವ್ರು ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾರೆ, ಅವ್ರ ಮನಸ್ಸಲ್ಲಿ ನಿಮ್ಗೆ ಯಾವ ಸ್ಥಾನ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ನಿಮ್ಮನ್ನ ಚುನಾವಣೆಯಲ್ಲಿ ಮಣ್ಣು ಮುಗಿಸೋಕೆ ಸಿದ್ಧ ಅಂತ ಹೇಳಿಕೆ ಕೊಡಿಸಿದ್ದಾರೆ. ಅದು ಯಾರು ಹೇಳಿಕೆ ಕೊಟ್ಟಿದ್ದಾರೆ? ಸ್ವತಃ ನಿವೇದಿತಾ ಅಲ್ಲ, ಈ ಮಾತನ್ನ ನಚಿಕೇತ್ ಅವ್ರ ಮುಖಾಂತರ ಹೇಳಿಸಿದ್ದಾರೆ. ಅಲ್ಲಿ ನಡೆದಿದ್ದು ಶಿವಕೃಷ್ಣ ದೇಸಾಯಿ ಅವರ ಅಂತ್ಯೋದಯ ರಂಗ ಪಕ್ಷದ ಪ್ರೆಸ್ ಮೀಟ್. ಆ ಪ್ರೆಸ್ ಮೀಟ್ಗೆ ನಚಿಕೇತ್ ಪುರೋಹಿತ್ನ ಹೇಗಲೋ ಮಾಡಿದ್ರು? ನನ್ನ ಮನಸ್ಸಲ್ಲೂ ಅದೇ ಪ್ರಶ್ನೆ ಕಾಡ್ತಾ ಇದೆ. ನಿವೇದಿತಾ ಅವರು ಆ ಪಕ್ಷದ ಅಧ್ಯಕ್ಷೆ, ಅದಕ್ಕೆ ಪ್ರೆಸ್ನವರು ಅವ್ರನ್ನ ಪ್ರಶ್ನೆ ಕೇಳ್ತಾರೆ. ಆದರೆ ಆ ಪ್ರಶ್ನೆಗೆ ನಚಿಕೇತ್ ಪುರೋಹಿತ್ ಅವರು ಉತ್ತರ ಕೊಡ್ತಾರೆ, ನಿವೇದಿತಾ ಅವರ ಪರವಾಗಿ, ನಿಮ್ಮ ವಿರುದ್ಧವಾಗಿ. ದೇವಾನಂದ್ ಅವರೇ, ಇದೆಲ್ಲ ನಿವೇದಿತಾ ಅವರು ನಿಮ್ಮ ವಿರುದ್ಧ ದ್ವೇಷ ಸಾಧಿಸೋಕ್ಕೆ ಮಾಡ್ತಿರೋದು ಅಂತ ನಿಮಗೆ ಅನ್ನಿಸ್ತಿಲ್ವಾ? ಆ ನಚಿಕೇತ್ ಪುರೋಹಿತ್ ನನ್ನ ಜೀವನನೇ ನಾಶ ಮಾಡ್ತಿದ್ದಾನೆ. ನಾಶ ಮಾಡೋದಕ್ಕೆ ನಿಮ್ಮ ಹೆಂಡತಿ ನಿವೇದಿತಾ ಅವರೇ ಕುಮ್ಮಕ್ಕು ಕೊಡ್ತಿರೋದು. ನೋಡಿ ದೇವಾನಂದ್, ನಿವೇದಿತಾ ಅವ್ರ ಮೇಲಿನ ಹೊಟ್ಟೆ ಉರಿಯಿಂದ ನಾನು ಈ ಮಾತು ಹೇಳ್ತಾ ಇಲ್ಲ. ನನ್ನ ಹಸ್ಬೆಂಡ್ ಕೃಷ್ಣ ಅಣ್ಣ ನೀವು ಅನ್ನೋ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ. ನಿವೇದಿತಾ ಅವರು ಅವ್ರ ಲೈಫ್ನ ಅವ್ರು ನೋಡ್ಕೋತಿದ್ದಾರೆ. ಹಾಗಿದ್ಮೇಲೆ ನೀವ್ಯಾಕೆ ಹಿಂದೆ ಉಳಿದಿದ್ದೀರಾ? ನೀವು ನಿಮ್ಮ ರಾಜಕೀಯದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಅಲ್ವಾ? ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಇನ್ನೂ ಸಿದ್ಧಾರ್ಥಪುರದಿಂದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಿವೇದಿತಾ ಅವ್ರ ವಿರುದ್ಧ ಕಂಟೆಸ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿತ್ತು. ದೇವ್ಯಾನಿ, ಒಂದು ನಿಮಿಷ. ನಾನು ಅಸೆಂಬ್ಲಿ ಎಲೆಕ್ಷನ್ನ ಸಿದ್ಧಾರ್ಥಪುರದಿಂದ ಕಂಟೆಸ್ಟ್ ಮಾಡ್ತಿದ್ದೀನಿ, ನಿವೇದಿತಾ ವಿರುದ್ಧ. ಸತ್ಯವಾಗ್ಲೂ? ಹೌದು, ಸತ್ಯವಾಗ್ಲೂ. ವೆರಿ ಗುಡ್. ದೇವಾನಂದ್ ಅವರೇ, ನಾವು ಹೈಕಮಾಂಡ್ಗೆ ಕ್ಯಾಂಡಿಡೇಟ್ಸ್ದು ಅಪ್ಲಿಕೇಶನ್ಸ್ ಕಳಿಸ್ಕೊಡ್ಬೇಕು. ನಾಳೆನೇ ಕಳಿಸ್ಕೊಡೋಣ ಅಂತ ಇದ್ದೀವಿ. ಫಾರ್ಮ್ಯಾಲಿಟಿಗೋಸ್ಕರ ನೀವು ಒಂದು ಅಪ್ಲಿಕೇಶನ್ ಫಿಲಪ್ ಮಾಡಿ ಕೊಟ್ಟರೆ ಒಳ್ಳೆಯದು, ನಿಮ್ಮ ಲೆಟರ್ ಹೆಡ್ಡಲ್ಲೇ. ಆಗ ನಿಮ್ಮ ಸ್ಥಾನಕ್ಕೆ ಬೇರೆಯವರು ಕ್ಲೇಮ್ ಮಾಡೋದು ತಪ್ಪುತ್ತೆ. ಸರಿ, ನಾನು ಅಪ್ಲಿಕೇಶನ್ನ ಫಿಲಪ್ ಮಾಡಿ ಕೊಡ್ತೀನಿ. ಓಕೆ. ತನ್ನಾವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ? ಬೆಳಕ
ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವ